ಕಾಂಗ್ರೆಸ್ ಪಕ್ಷದ ಭರವಸೆಯ ಯುವ ನಾಯಕರು ಹಾಗೂ ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾದ ಸಿಂಗೇನ ಅಗ್ರಹಾರ ಎಸ್ಕೆ ಗೌರೀಶ್ ಅವರು ತಮ್ಮ ಹುಟ್ಟುಹಬ್ಬವನ್ನ ಹಾರ ತುರಾಯಿಗಳಿಗೆ ಸೀಮಿತಗೊಳಿಸದೆ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಮಾದರಿಯಾಗಿ ಆಚರಿಸಿಕೊಂಡರು. ಹುಟ್ಟುಹಬ್ಬದ ಅಂಗವಾಗಿ ಆನೇಕಲ್ ತಾಲೂಕಿನ ಚಂದಾಪುರ ಸಮೀಪದ ಆಡಿಸೊನ್ನಹಟ್ಟಿ ಗ್ರಾಮದ ಸಿಪಾನಿ ಸೇವಾ ಸದನದಲ್ಲಿ ಅನಾಥರಿಗೆ ಮತ್ತು ವೃದ್ಧರಿಗೆ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಚಳಿಯಿಂದ ರಕ್ಷಣೆ ಪಡೆಯಲು ವೃದ್ಧರಿಗೆ ಕಂಬಳಿಗಳನ್ನು ವಿತರಿಸಲಾಯಿತು. ಶಿಕ್ಷಣಕ್ಕೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಅಲ್ಲದೆ ಆನೇಕಲ್ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ಹಂಚುವ ಮೂಲಕ ಅವರ ಆರೋಗ್ಯ ಚೇತರಿಕೆಗೆ ಹಾರೈಸಿದರು. ತಮ್ಮ ನೆಚ್ಚಿನ ನಾಯಕನ ಹುಟ್ಟುಹಬ್ಬದ ಪ್ರಯುಕ್ತ ಸ್ನೇಹಿತರು, ಹಿತೈಷಿಗಳು ಹಾಗೂ ಅಭಿಮಾನಿಗಳು ಎಸ್ಕೆ ಗೌರೀಶ್ ಅವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಸಂಭ್ರಮಿಸಿದರು. ಕುಟುಂಬದ ಸದಸ್ಯರು ಮತ್ತು ಹಿತೈಷಿಗಳ ಸಮ್ಮುಖದಲ್ಲಿ ಕೇಕ್ ಕತ್ತರಿಸಿ ಶುಭ ಹಾರೈಸಲಾಯಿತು. ಅಧಿಕಾರ ಇರಲಿ ಬಿಡಲಿ, ಜನರ ಸೇವೆಯೇ ಮುಖ್ಯ. ನನ್ನ ಹುಟ್ಟುಹಬ್ಬದ ನೆಪದಲ್ಲಿ ಹಸಿದವರಿಗೆ ಅನ್ನ, ಮಕ್ಕಳಿಗೆ ಅಕ್ಷರ ದಾಸೋಹ ನೀಡುತ್ತಿರುವುದು ನನಗೆ ತೃಪ್ತಿ ತಂದಿದೆ ಎಂದು ಸಿಂಗೇನ ಅಗ್ರಹಾರ ಎಸ್ಕೆ ಗೌರೀಶ್ ಹರ್ಷ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ 9 ಪಿಲ್ಲರ್ಸ್ ತಂಡದ ಪದಾಧಿಕಾರಿಗಳು, ಜಿಕೆವೈ ಬಾಯ್ಸ್ ಸ್ನೇಹ ಬಳಗದ ಸದಸ್ಯರು, ಅಪಾರ ಸಂಖ್ಯೆಯ ಅಭಿಮಾನಿಗಳು ಹಾಗೂ ಕುಟುಂಬಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಸ್ಕೆ ಗೌರೀಶ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭಾಶಯಗಳನ್ನು ನಮ್ಮ 9 ಪಿಲ್ಲರ್ಸ್ ತಂಡದಿಂದ ನಿಮ್ಮ ಎಲ್ಲ ಶುಭಾಶಯಗಳು. 47 ಶಿವ ನಿನ್ಗೆ ಎಷ್ಟಾಗಿರ್ತದ ಪ್ರೀತಿಯ ಗೌರೀಶ್ ಅವರಿಗೆ ಇವತ್ತು ಮೇ 20ರಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಶುಭ ಕೋರುತ್ತೇನೆ. ಸಿಪಾನಿ ಆಶ್ರಮದಲ್ಲಿ ನಾವು ಅನ್ನದಾಸೋಹ ಮಾಡ್ಕೊಂಡಿದ್ವಿ, ಬಟ್ಟೆ ವಿತರಣೆ ಮಾಡ್ಕೊಂಡಿದ್ವಿ. ಆನಂತರ ಈಗ ಆನೇಕಲ್ಗೆ ಹೋಗಿ ಸರ್ಕಾರಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹಣ್ಣು ವಿತರಣೆ ಮಾಡ್ತಾಯಿದ್ದೀವಿ. ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಆತ್ಮೀಯ ಪ್ರೀತಿಯ ಸ್ನೇಹಿತರಾಗಿರುವಂಥ ಎಸ್ ಕೆ ಗೌರೀಶ್ ಅವರಿಗೆ 47ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಪ್ರತಿ ಸಾರಿ ಮಾಡಿದಂಗೆ ಈ ವರ್ಷವೂ ಸಿಪಾನಿ ಆಶ್ರಮದಲ್ಲಿ ಊಟ ಕೊಡೋದು, ಬಟ್ಟೆ ಕೊಡೋದು, ಪ್ರತಿಯೊಂದು ಕಾರ್ಯಕ್ರಮಗಳು ಅವರು ಬಡವರಿಗೆ ಮುಟ್ಟಿಯೋ ಥರ ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾಯಿದ್ದಾರೆ. ಪ್ರತಿ ವರ್ಷವೂ ನಡೆಸ್ದಂಗೆ ಈ ವರ್ಷವೂ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಅವರಿಗೆ ಸಪೋರ್ಟಾಗಿ ಅವರು ಆತ್ಮೀಯ ಶ್ರೀಮತಿ ಆಗಿರುವಂಥ ಅವ್ರಿಗೆ ಬೆಂಬಲವಾಗಿ ನಿಂತು ಅವರು 1ರಷ್ಟು ಹೇಳಿದ್ರೆ ಅವ್ರು 3ರಷ್ಟು ಮಾಡೋಕ್ಕೆ ತಯಾರಿ ಮಾಡಿಕೊಡ್ತಾವ್ರೆ. ಅದೇ ಥರ ಸ್ನೇಹಿತರು ಅಷ್ಟೇ, ಎಲ್ಲರೂ ಅವ್ರು ಏನು ಹೇಳಿದ್ರು ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ. ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಸದಾ ಇಂಥ 100 ಕಾರ್ಯಕ್ರಮಗಳು ಮಾಡೋ ಥರ ಆರಿಸ್ಕೊಡ್ಲಿ. ನಮ್ಮ ಸ್ನೇಹಿತರಾದಂಥ ಗೌರೀಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಬರ್ತ್ಡೇ ಮಾಡ್ಕೊಳ್ಳೋದು ಎಲ್ಲ ಥರ ಮಾಡ್ಕೊತಾರೆ. ಆದರೆ ಇವರು ವಿಶೇಷವಾಗಿ ಮಾಡ್ತಾರೆ. ವರ್ಷ ಪ್ರತಿ ವರ್ಷ ಈ ಸಿಪಾನಿ ಒಂದು ಆಶ್ರಮದಲ್ಲಿ ಬಂದು ಅನುದಾನ ಮಾಡೋದು ಎಲ್ಲರಿಗೂ ಭಾಗ್ಯ ಸಿಗಲ್ಲ. ಎಷ್ಟೋ ಕೋಟಿಗಳಿಗಿರ್ಬೋದು, ಎಷ್ಟೋ ಲಕ್ಷಗಳಿರ್ಬೋದು, ಮಾತ್ರ ಈ ಸೇವೆ ಮಾಡೋದು ಎಲ್ಲರಿಗೂ ಭಾಗ್ಯ ಬರೋಲ್ಲ. ಅವನಿಗೆ ಆ ಭಗವಂತ ಏನೋ ಅವನಿಗೆ ಒಳ್ಳೆ ಜ್ಞಾನ ಕೊಟ್ಟಿದ್ದಾನೆ, ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ. ಇಲ್ಲಿ ಬಂದು 100 ಜನಕ್ಕೆ ಅನ್ನದಾನ ಮಾಡ್ತಾನೆ ಬುದ್ಧಿವಂತರಿಗೆ. ನನಗೆ ತುಂಬ ಸಂತೋಷವಾದಂಥ ವಿಚಾರ. ಅದು ಅವನಿಗೆ ಭಗವಂತ ಆರೋಗ್ಯ, ಐಶ್ವರ್ಯ, ಸಕಲ ಸಂಪತ್ತುಗಳು ಕೊಡಲಿ ಅಂತ ನಮ್ಮ 9 ಪಿಲ್ಲರ್ ಗ್ರೂಪಿಂದ ನಾವೆಲ್ಲರೂ ಧನ್ಯವಾದಗಳು ಕೇಳ್ತಾ ಇದ್ದೀವಿ. ಅನ್ನೋದೊಂದು ಗ್ರೂಪ್ ಮಾಡಿದ್ದೆ ನಮ್ಮ ಗೌರೀಶ್ ಅಣ್ಣ ಅಂತ. ಗೌರೀಶ್ ಅಣ್ಣ ಅವರು ತುಂಬ ನಮಗೆ ಒಂದು 25 ವರ್ಷದಿಂದ ಪರಿಚಯ ಇದ್ದಾರೆ. ಆದ್ರೂ ಒಂದು ಒಗ್ಗಟ್ಟಿಂದ, ಒಂದು ಸಹಕಾರದಿಂದ ಇದೇ ರೀತಿ ನಡ್ಕೊಂಡು ಬರ್ತಾ ಇರ್ತೀವಿ ವರ್ಷನೂ. ಇದೇ ಥರ ಅವ್ರಿಗೆ ದೇವರ ಆರೋಗ್ಯ ಕೊಟ್ಟು, ಆಯುಸ್ ಕೊಟ್ಟು, ಇನ್ನು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಇದೇ ಆಶ್ರಮ ಅಂತ ಇರೋವಂಥ ಒಂದು ಇದಕ್ಕೆ ಇನ್ನಷ್ಟು ಸೇವೆ ಮಾಡಲಿ ಅಂತೇಳಿ ನಮ್ಮ ಗ್ರೂಪಿಂದ, ಟೀಮಿಂದ ನಾವು ಧನ್ಯವಾದ ಹೇಳ್ತೀವಿ. ನನ್ನ ಆತ್ಮೀಯ ಪ್ರೀತಿಯ ಸ್ನೇಹಿತರಾದಂಥ ಎಸ್ ಕೆ ಗೌರೀಶ್
ಅವರಿಗೆ ಈ ದಿನ ಹುಟ್ಟುಹಬ್ಬವನ್ನು ಸರಳವಾಗಿ ಸಿಂಪಾನಿ ಆಶ್ರಮದಲ್ಲಿ ಒಂದು ದಿನದ ದಾಸೋಹ ಊಟವನ್ನು ಹಾಕೋದ್ರ ಮುಖಾಂತರ ವಸ್ತ್ರವನ್ನು ವಿತರಣೆ ಮಾಡಿ ಹಾಗೂ ಹಣ್ಣು ಬ್ರೆಡ್ ವಿತರಣೆ ಮಾಡಿ ಸಾಧಾರಣವಾಗಿ ಅರ್ಥಪೂರ್ಣವಾಗಿ ಇಲ್ಲಿ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಇದಾದ ನಂತರ ಆನೇಕಲ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ವಿತರಣೆ ಹಾಗೂ ಬಡ ಮಕ್ಕಳಿಗೆ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಆನೇಕಲ್ಲಲ್ಲಿ ಇಟ್ಕೊಂಡಿದ್ದೇವೆ. ಹಾಗಾಗಿ ಅವರಿಗೆ ಇನ್ನೂ ಈ ಥರ ಕಾರ್ಯಕ್ರಮ ಇನ್ನೂ ಕೊಡೋ ಶಕ್ತಿ ಆ ದೇವರು ಕೊಡಲಿ ಅಂತ ದೇವ್ರ ಹತ್ರ ಪ್ರಾರ್ಥಿಸ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಈ ದಿನ ಯುವ ನಾಯಕರು, ಕನ್ನಡ ಪರ ಹೋರಾಟಗಾರರು ಹಾಗೂ ಹುಟ್ಟಿನಿಂದ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಂತಹ ಶ್ರೀಯುತ ಗೌರೀಶಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಕೋರ್ತಾ ಈ ದಿನ ಹುಟ್ಟುಹಬ್ಬವನ್ನು ಸಿಪಾನಿ ಸೇವಾಶ್ರಮದಲ್ಲಿ ಶಾಲು ಮತ್ತು ಅವರಿಗೆ ಒಂದು ಅನ್ನದಾನವನ್ನು ನೀಡುವುದರ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿದ್ದೇವೆ. ಅವ್ರಿಗೆ ಮತ್ತಷ್ಟು ಇನ್ನಷ್ಟು ಸಮಾಜ ಸೇವೆಗಳನ್ನು ಮಾಡುವಂತಹ ಅವಕಾಶ ಸಿಗಲಿ ಅಂತೇಳಿ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ ಇದ್ದೀವಿ. ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ನಮ್ಮ ಆತ್ಮೀಯ ಸಹೋದರರು ಗೌರೀಶಣ್ಣನವ್ರಿಗೆ ಆ ದೇವರು ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡುವ ಶಕ್ತಿಯನ್ನು ತುಂಬಲಿ, ಆಯುರಾರೋಗ್ಯ ಐಶ್ವರ್ಯವನ್ನು ನೀಡಲಿ ಹಾಗೂ ರಾಜಕೀಯವಾಗಿ ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ. ಜನರ ಆಶೀರ್ವಾದ ಅವರಿಗೆ ಸದಾ ಇರಲಿ. ಅವರು ಒಂದು ಉನ್ನತ ಸ್ಥಾನಮಾನವನ್ನು ಅಲಂಕರಿಸಿ ಮತ್ತಷ್ಟು ಜನಪರ ಕೆಲಸಗಳನ್ನು ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಗೌರೀಶಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತೀನಿ.